ಸತ್ಯ. ಸೃಷ್ಟಿಗರ್ಜುನನೇ ನೀನು. ಹೌದು. ಯಾಕೆ ಉದ್ಧಾರ? ಈ ಸೃಷ್ಟಿಯಲ್ಲಿ ಹಲವರು, ಕೆಲವರು ಅರ್ಜುನರು ಆಗಿ ಹೋಗಿದ್ದಾರಂತೆ. ಸೈನ್ಯಪಾಲಾರ್ಜುನ, ನಾಗಾರ್ಜುನ, ಕಾರ್ತಿವೀರಾರ್ಜುನ ಎಂಬಂತೆ ಇವರೆಲ್ಲ ಸೃಷ್ಟಿಯಲ್ಲಿ ಅರ್ಜುನರೇ ಆಗಿದ್ದರು ಬಿಟ್ಟರೆ ಸೃಷ್ಟಿಗೆ ಅರ್ಜುನರಾಗಲಿಲ್ಲ. ಸೃಷ್ಟಿಯಲ್ಲಿ ಹೊಸ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಗರ್ಜುನ ಎನಿಸಿಕೊಂಡ ಕುಂತಿಸುತ್ತ ಪಾರ್ಥ. ಯಾಕೆ? ನಿನ್ನ ಪರಾಕ್ರಮದ ಕುರಿತಾಗಿ ನಾನು ಕೇಳಿ ತಿಳಿದಿದ್ದೇನೆ. ಗಜಗೌರಿ ವ್ರತಕ್ಕಾಗಿ ತಾಯಿ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಂಬರದಿಂದ ಕುಂಬಿನಿಗೆ ಐರಾವತವನ್ನೇ ಕೆಳಗಿಳಿಸಿದವನು ನೀನು. ಅಷ್ಟೇ ಅಲ್ಲ, ಪಾಂಡಾನ ಗಂಗೆಯನ್ನು ಭೀಷ್ಮಾಚಾರ್ಯರಿಗಾಗಿ ಮೇಲ್ತರಿಸಿದವನು. ಅಂಬಿನ ದಿಂಬು, ಸರಳ ಮಂಚ, ಇದೆಲ್ಲ ಬ್ರಹ್ಮನ ಸೃಷ್ಟಿಯಲ್ಲಿ ಸೃಷ್ಟಿಯಾದ ಅರ್ಜುನನ ಹೊಸ ಸೃಷ್ಟಿಯಾದದರಿಂದ ಸೃಷ್ಟಿಯಲ್ಲಿ ಹೊಸ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಗರ್ಜುನ ನೀನೇ. ಆದರೆ ನಿನ್ನಲ್ಲಿ ಎರಡು ಮಾತು. ಕಟ್ಟಿದವನಿಂದ ನಿಮ್ಮ ಹಯವನ್ನು, ದಿಗ್ದೇಶವನ್ನು ಸಂಚರಿಸುವುದಕ್ಕೆ ಬಿಟ್ಟಂತಹ ನಿಮ್ಮ ಅಶ್ವವನ್ನು ನಮ್ಮ ಪ್ರದೇಶದಲ್ಲಿ ನಾವು ಕಟ್ಟಿದ್ದೇವೆ. ನಿನ್ನಲ್ಲಿ ಒಂದೇ ಪ್ರಶ್ನೆ. ಈಗ ನಾವು ಕಟ್ಟಿದ ನಿಮ್ಮ ಅಶ್ವವನ್ನು ಬಿಟ್ಟು ಮುಂದೆ ಹೋಗುತ್ತೀಯಾ ಅಥವಾ ಬಿಡಿಸುವೆನೆಂಬ ಬಿಂಕವು ಥಟ್ಟನೆ ಹೇಳಬೇಕು. ಏ ಹುಡುಗ, ಎಷ್ಟೆಲ್ಲ ಮಾತನಾಡುತ್ತೀಯ?
ಏಕೆಂದರೆ ನಿನ್ನ ಮಾತಿನಿಂದಲೇ ಗೊತ್ತಾಗುವುದು ಏನು ಇದು ಹುಡುಗತನದ ಮಾತು ಎಂದು. ಓಹೋ, ಅಲ್ಲದಿದ್ದರೆ ಬಂದವ ಯಾರು ಏನು ಎಷ್ಟು ಎನ್ನುವುದನ್ನ ತಿಳಿಯದೆ ಏನೆಲ್ಲ ಮಾತನಾಡುತ್ತಾ ಇದ್ದೀಯ. ಆದರೂ ನಮ್ಮವರಲ್ಲಿ ಕೆಲವು ಪಟು ಭಟ್ಟರನ್ನ ಕಾಲು ಬೆಳೆಸುವಲ್ಲಿ ನಿನ್ನದೇ ಆದಂತಹ ಪೌರುಷವನ್ನು ಮೆರೆದಿದ್ದೀಯಾ ಎನ್ನುವಂತಹ ಕಾರಣಕ್ಕಾಗಿ ಆ ಮಟ್ಟಿಗಿನ ನಿನ್ನ ವೀರತ್ವವನ್ನು ಮೆಚ್ಚಲೇಬೇಕಾದದ್ದು. ಆದರೆ ಮುಂದಿನ ವ್ಯವಹಾರ ಮೊದಲಿನಂತಲ್ಲ. ನಿನ್ನ ಈ ಎಲ್ಲ ಬಾಲಭಾಷೆಗಳು ನಿನ್ನ ತಂದೆ ತಾಯಿಯರ ಎದುರಿನಲ್ಲಿ ನಡೆದರೆ ಒಂದು ರೀತಿಯ ಶೋಭೆಯನ್ನ ತರಬಹುದು. ನನ್ನಂತಹ ಪ್ರಚಂಡ ವೀರನೆದುರಿನಲ್ಲಿ ನಿನ್ನೆಲ್ಲ ಮಾತುಗಳು ಮುಕ್ತ ಮಗುವಿನ ತೊದಲು ನುಡಿಯಂತೆ ಅನ್ನಿಸುತ್ತಾ ಇದೆ. ಓ ಹುಡುಗ, ಇನ್ನು ಬೆಳಗಬೇಕಾದಂತಹ ದೀಪವನ್ನ ಆರಿಸುವಷ್ಟು ಬದುಕನಲ್ಲ.
ಅರ್ಜುನ. ಹಾಗಾಗಿ ನಿನಗೆ ಸಾರಿ ಹೇಳುತ್ತಾ ಇದ್ದೇನೆ, ಕಪ್ಪ ಕಾಣಿಕೆ ಸಹಿತವಾಗಿ ನಮ್ಮ ಕುದುರೆಯನ್ನು ತಂದೊಪ್ಪಿಸು. ಅಲ್ಲದೆ ನೀನು ನಮ್ಮ ಪಡೆಯನ್ನ ಕೂಡಿಕೊಂಡೆ ಅಂತಾದರೆ ಭವಿಷ್ಯದಲ್ಲಿ ಒಳ್ಳೆಯ ದಿನಗಳು ನಿನ್ನ ಪಾಲಿಗೆ ಬರುತ್ತದೆ. ನಿನ್ನಂತವರು ಪ್ರಪಂಚಕ್ಕೂ ಬೇಕು, ನಮಗೂ ಬೇಕು. ಆದ್ದರಿಂದ ಸಾರಿ ಹೇಳುತ್ತಾ ಇದ್ದೇನೆ, ಯುದ್ಧ ಮಾಡುವ ಮನಸ್ಸನ್ನ ಬಿಡು, ಕಪ್ಪ ಕಾಣಿಕೆ ಸಹಿತ ಕುದುರೆಯನ್ನ ತಂದೊಪ್ಪಿಸು. ಪಾರ್ಥ, ನಿನ್ನ ಈ ಮಾತನ್ನು ಕೇಳಿ ಏನಂತ ಹೇಳಲಿ? ಭೂತಳದ ಮೂಡನೆಂದರೆ ನಿನ್ನ ರೂಢಿಯ ಮನಸ್ಸು.
ವಿವಾಹಕ್ಕೆ ಒಪ್ಪುವಂತ ಮಾತು ನಿನ್ನದಲ್ಲ. ಮೂಢನಾಗಿ ಮೂಢನೆಂಬ ಮಾತನಾಡುತ್ತಾ ಇದ್ದೀಯ. ಅದಲ್ಲದೆ ಹೋದರೆ ಯುದ್ಧವೇ ಮಾಡದೆ ಹಯವನ್ನ ಬಿಡು, ದ್ರವ್ಯವನ್ನ ಕೊಡು ಅಂತ ಬೇಡುತ್ತಾ ಇದ್ದೀಯಲ್ಲ. ದಾನವಾಗಿ ಬೇಡುವ, ದಾನವಾಗಿ ಪಡೆಯುವ ಅಧಿಕಾರ ಇರುವುದು ಬ್ರಾಹ್ಮಣರಿಗೆ ಮಾತ್ರ. ಈ ಶಾಸ್ತ್ರಿಗೆ ಉಡುಗೆಯಲ್ಲಿ ಇದು ಸಲ್ಲ. ಹಾಗಾಗಿ ಒಂದು ಕೆಲಸವನ್ನು ಮಾಡು. ಈ ಶಾಸ್ತ್ರೀಯ ಉಡುಗೆ ತೊಡುಗೆ ಇದೆಲ್ಲ ಬಿಡು, ದ್ವಿಜನಾಗಿ ಬಂದು ನಮ್ಮಲ್ಲಿ ದಾನವಾಗಿ ಬೇಡು. ಕಟ್ಟಿದ ಅಶ್ವವೊಂದನ್ನು ಬಿಟ್ಟು ಉಳಿದುದನ್ನೆಲ್ಲ ಮಾಡ್ತೇವೆ. ನಾನು ಇಷ್ಟೆಲ್ಲ ಯಾಕೆ ಹೇಳುತ್ತಾ ಇದ್ದೇನೆ ಅಂದರೆ, ಭೂತಳದಲ್ಲಿ ಸಾರಿಕೊಂಡು ಶಾಸ್ತ್ರ ತೇಜಸ್ಸು ಹಾಳಾಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ನಾಲ್ಕು ಬುದ್ಧಿ ಮಾತುಗಳನ್ನ ಹೇಳಿದರೆ ನನ್ನನ್ನೇ ಹಾಸ್ಯ ಮಾಡುತ್ತಾ ಇದ್ದೀಯ. ನಿನ್ನಂತಹ ಎಳೆಯ ಹುಡುಗನನ್ನ ಕೊಂದು ಈ ಕಿರೀಟಿಯ ಮುಕುಟಕ್ಕೆ ಯಶಸ್ಸಿನ ಗರಿಯನ್ನ ಏರಿಸಿಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಬುದ್ಧಿಹೀನನಾದಂತಹ ಹುಡುಗನನ್ನ ಈ ಪಾತ್ರ ಕೊಂದ ಎನ್ನುವಂತಹ ಅಪವಾದ ನನಗೆ ಬರಬಾರದು. ಅಲ್ಲದೆ ನಾನು ರಣಕ್ಷೇತ್ರದಲ್ಲಿ ಕಳೆದಷ್ಟು ದಿನಗಳನ್ನ ನೀನು ಇನ್ನು ನಿನ್ನ ಜೀವಿತದಲ್ಲಿ ಕಳೆಯಲಿಲ್ಲ. ಹುಡುಗ, ಯಾವಾಗಲೂ ವಿವಾಹ ವಿವಾದ
ಹಾಗಾಗಿ ಸಾರಿ ಹೇಳ್ತಾ ಇದ್ದೀನಿ, ಯುದ್ಧವನ್ನ ಮಾಡುವ ಮನಸ್ಸನ್ನ ಬಿಡು. ಒಂದು ವೇಳೆ ನಿನಗೆ ಯುದ್ಧ ಮಾಡಲೇಬೇಕು ಅಂತ ಆದರೆ ನಿನ್ನ ತಂದೆ ಆಗಲ್ಲ. ಹಾಗಾಗಿ ಈಗ ವ್ಯರ್ಥ ಪ್ರಲಾಪ ಮಾಡದೆ ಸುಮ್ಮನೆ ಮನೆಗೆ ನಡೆ. ನಿನ್ನ ತಂದೆಯನ್ನ ಕಳುಹಿಸು. ನಿನ್ನ ತಂದೆಯನ್ನ ನನ್ನ ಅಪ್ಪ ಅಲ್ಲ ಬೇಕಾದದ್ದು. ಗೆಲುವಿನ ಸಂಪಾದನೆಗೆ ಈ ಸಾಮಾನ್ಯ ದೂತನಲ್ಲ, ಮಾರವಣನ ಕರೆಸಿಕೋ. ಜಲಾಧಿಕ ಪ್ರಸಂಗಿ ಏನೋ 4 ದಿನ ಬದುಕಿ ಬಾಳಲಿ ಅಂತ ಬುದ್ಧಿ ಮಾತನ್ನ ಹೇಳಿದರೆ ಕೊಟ್ಟ ಸ್ವಾತಂತ್ರ್ಯದ ದುರುಪಯೋಗವನ್ನ ಮಾಡಿಕೊಳ್ಳುತ್ತಾ ಇದ್ದೀಯ. ನಿನ್ನಂತಹ ಯಕ್ಕಸ್ಥಿತ ಅರಸಕುಮಾರನನ್ನ ಕೊಲ್ಲುವುದಕ್ಕೆ ಹರಿಯ ಅಗತ್ಯವಿಲ್ಲ. ನಿನಗೆ ಹೀಗೆಲ್ಲ ಹೇಳಿದ್ರೆ ಆಗುವುದಿಲ್ಲ. ಬಾಯಿದು ಪಾತ್ರ ಸರಳಿನ ರುಚಿಯನ್ನು ನೋಡು. ಭಲೇ ಸುಧನ್ಮ, ನಿನ್ನ ಸತ್ವಾತಿಶಯಕ್ಕೆ ಮೆಚ್ಚಿದೆ. ನಿನ್ನ ಶರಚಮತ್ಕೃತಿಗೆ ಸರಿಹೊಂದುವವರನ್ನ ಭುವನತ್ರಯದಲ್ಲೂ ಕಾಣಲಾಗದು. ಆದರೆ ಸುಮ್ಮನೆ ನನ್ನೊಂದಿಗೆ ಯುದ್ಧ ಮಾಡಿ ಪ್ರಾಣ ಕಳೆದುಕೊಳ್ಳಬೇಡ. ಮತ್ತೊಮ್ಮೆ ಸಾರಿ ಹೇಳ್ತಾ ಇದ್ದೇನೆ, ಯುದ್ಧ ಮಾಡುವ ಮನಸ್ಸನ್ನಾದರೂ ಕುದುರೆಯನ್ನ ತಂದೊಪ್ಪಿಸು. ಸುಮ್ಮನೆ ಮನೆಗೆ ನಡೆ. ಧನಂಜಯ, ಏನಂತ ಹೇಳಲಿ ನಿನಗೆ? ಇಗೋ, ರಣಕ್ಷೇತ್ರದಲ್ಲಿ ಗೆಲುವನ್ನ ಪಡಿಬೇಕು ಅಂತಾದರೆ ಆ ಕೃಷ್ಣನನ್ನ ಕರೆಸಿಕೋ. ಯಾಕೆಂದರೆ ಕುರುಕ್ಷೇತ್ರದಲ್ಲಿ ಹಾಗೆ ಕೃಷ್ಣನ ಲಲಿತ ಸಾರಂಗದಿಂದಲೇ ನೀನು ಗೆದ್ದದ್ದು. ಹಾಗಾಗಿ ಆ ಕೃಷ್ಣ ಪರಮಾತ್ಮನ ಸಾರಥ್ಯ ನಿನಗೆ ಇಲ್ಲದಿದ್ದರೆ ಈ ಹುಲುಸೂತನಿಂದ ಏನೂ ಪ್ರಯೋಜನವಿಲ್ಲ. ಹಾಗಾಗಿ ಕೃಷ್ಣನನ್ನ ಕರೆಸಿಕೋ. ಇಲ್ಲಂತಾದರೆ ನಿನ್ನನ್ನು ಯುದ್ಧ ಕ್ಷೇತ್ರದಲ್ಲಿ ಕಾಲ್ಮೆರೆಸುತ್ತಾನೆ. ನಿನ್ನಂತಹ ಯಕ್ಕಸ್ಥಿತ ಅರಸಕುಮಾರನನ್ನ ಕೊಲ್ಲುವುದಕ್ಕೆ ಹರಿಯ ಅಗತ್ಯವಿಲ್ಲ. ಬಾ.
ಹೊರಗೆ ಬರಲು ಬೇಡ. ಕರೆಸು ಕೃಷ್ಣನನ್ನು. ಕೃಷ್ಣನನ್ನು ಕರೆಸುವ ಮುಖೇನವಾಗಿ ನಿನಗೆ ಅವಿಚ್ಛಿನ್ನವಾದಂತಹ ಗೆಲುವನ್ನು ಪಡೆದುಕೋ. ಕರೆಸು ಕೃಷ್ಣನನ್ನ. ಆಹಾ, ಇವ ಕರೆಸುವ ಲಕ್ಷಣವಿದೆ. ಆದರೆ ಅವ ಬರಬೇಕು ಅಂತಾದರೆ ನೀವ ಹೋಗಬೇಕಲ್ಲ. ಹಾಗಾಗಿ ಈ ಸಾರಥಿಯನ್ನು ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿಯೇ ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿಯೇ ಗೋವಿಂದಶ್ವವನ್ನು ಬಿಡಿದು ಜೀವಿಸಿದೆವರಯ್ಯೇ ಮುಂದೆ ವಿರೋಧಿಯೊಡನೆ ಕಾದ ಭಾವವನ್ನು ಮುಂದೆ ವಿರೋಧಿಯೊಡನೆ ಕಾದ ರಾಮ ಪರಿಯುಳು ಓ ಪರಮಾತ್ಮ, ನಿನ್ನನ್ನೇ ನಂಬಿ ಬದುಕಿದವರಲ್ಲವೇ ನಾವು. ನಿನ್ನ ಮಾತನ್ನ ನಂಬಿ ಯಜ್ಞವನ್ನ ಕೈಗೊಂಡು ಇಂದು ಈ ಹುಡುಗನನ್ನ ಎದುರಿಸಲು ಅಸಮರ್ಥನಾಗಿ ಪ್ರಸಿದ್ಧವಾದಂತಹ ಚಂದ್ರಾನ್ವಯದಲ್ಲಿ ಕೈಗೊಂಡ ಯಜ್ಞ ಕೆಟ್ಟು ಹೋಯಿತು ಎನ್ನುವಂತಹ ಅಪವಾದವನ್ನು ಹೇಗೆ ಬದುಕುತ್ತದೆ? ಓ ಲೀಲಾ ಮಾನುಷಧಾರಿ, ನೀನೇ ರಕ್ಷಿಸು ರಕ್ಷಿಸು ರಕ್ಷಿಸು. ಬಂದ ತಕ್ಷಣದೋಲಲ್ಲಿಗೆ
ಹಂಸಧ್ವಜನ ನಿಷ್ಠೆ, ಸತ್ಯಸಂಧತೆ, ಪ್ರಜಾನುರಾಗ, ಹಾಗೆ ಅವುಗಳ ಪ್ರತಿರೂಪವೋ ಎಂಬಂತಿರುವ ಸುಧನ್ವನ ಅಪ್ರತಿಮ ಸಾಹಸದಲ್ಲಿ ಅರ್ಜುನನಿಗೆ ಗೆಲುವು ಸುಲಭ ಅಲ್ಲ ಎಂದು ವಿವರಿಸುತ್ತಿರುವಾಗಲೇ ಇಂತಹ ಘಟನೆ ಬಂದೊದಗಿತು. ಯೋಚಿಸಿದರೆ ಆಂತರಿಕ ದೃಷ್ಟಿಯಲ್ಲಿ ಇದಕ್ಕೆ ವಿಶೇಷ ಅರ್ಥ ಮತ್ತೊಂದಿದೆ. ಅರ್ಜುನನಿಗೆ ತನ್ನ ಶಕ್ತಿ ಸಾಮರ್ಥ್ಯಗಳಲ್ಲಿ ಅಭಿಮಾನ ಹೆಚ್ಚಾಗಿ ಅಹಂಕಾರ ಎಂಬ ಅಂಧಕಾರದಲ್ಲಿ ಸಿಲುಕಿ ಎಲ್ಲರನ್ನು ಕಡೆಗಣಿಸುತ್ತಿದ್ದಾನೆ. ಈ ಕ್ಷುಲ್ಲಕ ದೃಷ್ಟಿಯೇ ಅವನ ಸೋಲಿಗೆ ಕಾರಣ. ಏನೇ ಆಗಲಿ ಆತಂಕದಲ್ಲಿರುವ ಪಾರ್ಥನಿಗೆ ಆಸರೆಯಬೇಕಾದದ್ದು ಕರ್ತವ್ಯ. ಹಾಗಾಗಿ ಆ ದಿಶೆಯಲ್ಲಿ ಯೋಚಿಸಿ ನೇರವಾಗಿ ಚಂಪಕಾವತಿಯನ್ನು ಸೇರಿದ್ದೇನೆ. ಪಾರ್ಥನನ್ನು ಸಮಾಧಾನ ಪಡಿಸುತ್ತೇನೆ, ನೋಡೋಣ. ಚರಣಕ್ಕೆ ಉಳಿದ ಪಾರ್ಥನ ಸೆಳೆದು ಬಿಗಿದ ಕುದುರೆ ತಾರದೊಳಗೆ ಕುಳಿತುಳ ಮುಗಿದು ಉಳ್ಳನಾದನಿಯೋ. ಪಾರ್ಥ, ಮನಸ್ಸಿನ ದುಗುಡವನ್ನು ಬಿಡು. ನನ್ನ ಆಗಮನವಾದ ಮೇಲೆ ಯಾವ ಕಾರಣಕ್ಕೂ ಭಯಪಡಬೇಕಾದದ್ದಿಲ್ಲ. ಇದು ರಥದಲ್ಲಿ ಕುಳಿತು ಪ್ರಗ್ರಹವನ್ನು ಹಿಡಿದಿದ್ದೇನೆ. ಧೈರ್ಯ ತಾಳು, ಧೈರ್ಯ ತಾಳು. ಇದು ನೋಡುವುದರಾಗಲೂಪದ ಆಹಾ, ಆಹಾ, ಆಹಾ. ಎಂಥ ಆಶ್ಚರ್ಯವನ್ನು ಕಂಡನಲ್ಲ. ಯುದ್ಧ ಕ್ಷೇತ್ರದಲ್ಲಿ ಕೆಂದೂರಿನ ಮಿಂಚಿನ ಸುರಿಮಳೆ ಆಯ್ತೆ. ಒಮ್ಮೆಲೆ ಕೋಟಿ ಸೂರ್ಯರು ಉದಯಿಸಿದರೆ ಎಂಬಂತ ಬೆಳಕನ್ನು ಕಂಡನಲ್ಲ. ಈ ಬೆಳಕನ್ನು ಕಂಡ ಹಲವರು ಮೂರ್ಛಿತರಾಗ್ತಾ ಇದ್ದಾರೆ. ಇನ್ನು ಕೆಲವರು ಮೂರ್ಛಿತರಾದವರು ಎದ್ದು ಕುಣಿದಾಡುತ್ತಾ ಇದ್ದಾರೆ. ಹಾಗಾದರೆ ಈ ಚೈತನ್ಯದಾಯಕವಾದ ಬೆಳಕು ಎಲ್ಲಿಂದ ಬಂತು ಅಂತ ನೋಡಿದರೆ ನರನರಕದಲ್ಲಿ ಮಿನುಗುತ್ತಿರುವುದು. ಈ ಬೆಳಕೆನ್ನುವುದು ಸಾಮಾನ್ಯವಾದದ್ದಲ್ಲ, ಲೋಕವನ್ನೇ ಬೆಳಗಿದಂತಹ ಬೆಳಕು. ನನ್ನೊಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮ ನರನರಕದಲ್ಲಿ ರಾರಾಜಿಸುತ್ತಾ ಇದ್ದಾನೆ. ಇನ್ನೇನುಂಟು, ಇನ್ನೇನುಂಟು. ಆಯ್ತು, ಆಯ್ತು, ಆಯ್ತು. ತಂದೆಗೆ ತಕ್ಕ ಮಗನೆಂದು ಎಣಿಸಿಕೊಂಡಿದ್ದೇನೆ. ತಾಯಿಗೆ ಕೊಟ್ಟಂತ ಮಾತನ್ನು ಉಳಿಸಿಕೊಂಡಿದ್ದೇನೆ. ತಂಗಿಗೆ ಕೊಟ್ಟ ಮಾತನ್ನು ಏನು ಕೃಷ್ಣಾರ್ಜುನರಲ್ಲಿ ಕಾಳಗವನ್ನು ಎಸೆದು ಕೃಷ್ಣ ಪರಮಾತ್ಮನ ದರ್ಶನ ಮಾಡಿಸುತ್ತೇನೆ ಅಂತ ಹೇಳಿದ್ದೇನೆ. ಹೆಂಡತಿಯಲ್ಲಿ ಆಡಿದಂತೆ ನಡೆದುಕೊಂಡಿದ್ದೇನೆ. ಆಯ್ತು, ಆಯ್ತು. ಇಲ್ಲ, ಇನ್ನು ಉಂಟಲ್ಲ ನನ್ನ ಬಯಕೆ, ನನ್ನ ಆಸೆ ಹಾಗೆ ಉಂಟಲ್ಲ. ಅದಕ್ಕೂ ಪೂರ್ವದಲ್ಲಿ ಬಂದಿರುವ ದೇವನಿಗೆ ಸಮಸ್ತರ ಪರವಾಗಿ ನಮಸ್ಕರಿಸಬೇಕಲ್ಲ. ದೇವಾ ಎಂದು ಅಚ್ಯುತ, ಕೇಶವ, ಮುಕುಂದ, ಮುರಾರಿ, ಜನಾರ್ದನ, ಶರಣು
ನಾನೂ ತಿಳಿದವನು, ಸಮಸ್ತ ಲೋಕವೇ ತಿಳಿದ ಸತ್ಯ. ಹಾಗಂತ ಇನ್ನೊಂದು ಸತ್ಯ ವಿಷಯವನ್ನು ತಿಳಿದಿದ್ದೇವೆ. ಯಾವತ್ತು ಪಾರ್ಥನಿಗೆ ಶ್ರೀಕೃಷ್ಣನ ಸಾರಥ್ಯ ಲಭಿಸುತ್ತದೆಯೋ ಆಗ ಪಾರ್ಥನೊಬ್ಬನು ಪ್ರತಿಜ್ಞೆಯನ್ನೇ ಮಾಡಿ ಗೆಲ್ಲುವವನಂತೆ. ಹಾಗಿದ್ದರೆ ಈ ಯುದ್ಧ ಕ್ಷೇತ್ರದಲ್ಲಿ ಬರಲಿ ನೋಡುವ. Yeah.
ಪರಾಕ್ರಮಿ ಎಂದು ಭಾವಿಸುವವನು ಎದುರಿಗಿರುವವ ಅತ್ಯಲ್ಪ ಎಂದು ಯಾವ ಕಾರಣಕ್ಕೂ ಭಾವಿಸಬಾರದು. ಹಿಂದೊಮ್ಮೆ ಜಯದ್ರಥನ ಪ್ರಕರಣದಲ್ಲಿ ಯಾವ ವಿವೇಚನೆಯೂ ಇಲ್ಲದೆ ಭೀಷಣವಾದ ಪ್ರತಿಜ್ಞೆಯನ್ನು ಗೈದು ನಮ್ಮನ್ನು ಸಂಕಷ್ಟಕ್ಕೀಡು ಮಾಡಿದಂತೆ ಈ ಪ್ರಕರಣದಲ್ಲೂ ಹಾಗೆ ಮಾಡುತ್ತಿದೆಯಲ್ಲ. ಇವನ ಶಕ್ತಿ ಸಾಮರ್ಥ್ಯದ ಪರಿಚಯ ಆಗಿನ ನಿನಗೆ, ಆದರೂ ಅವನನ್ನು ಕಡೆಗಣಿಸುತ್ತಿದ್ದೀಯ. ಇದು ಸಾಮಾನ್ಯದವನಲ್ಲೋ. ಲೋಕ ಕಂಟಕರನ್ನು ನಿವಾರಿಸಿದಂತೆ ಇವನನ್ನು ಕೊಲ್ಲುತ್ತೇನೆ ಎನ್ನುವುದು ಮೂರ್ಖತನವಶ. ಇವ ಸಾಮಾನ್ಯದವನೆಂದು ಭಾವಿಸಿದೆ. ವೀರ ವೈಷ್ಣವನಿವನು.
ಇವನು ನನಗೂ ಭಕ್ತನೇ ಆಗಿದ್ದಾನೆ. ಒಂದು ಅರ್ಥದಲ್ಲಿ ನಿನಗಿಂತಲೂ ಶ್ರೇಷ್ಠ ಭಕ್ತ ಎನ್ನಬಹುದು. ಏಕಪತ್ನಿ ವ್ರತಸ್ಥ ಹಾಗೂ ಪಿತೃಭಕ್ತನಾಗಿದ್ದಾನೆ. ಎಷ್ಟೇ ಶಕ್ತಿ ಸಾಮರ್ಥ್ಯ ಇದ್ದರೂ ಅಹಂಕಾರಿ ಅಲ್ಲ. ಯಾವುದಾದರೂ ಒಂದು ಉಪಾಯ ಮಾಡಿ ನಿಮ್ಮಿಬ್ಬರನ್ನೂ ರಕ್ಷಿಸಬೇಕು ಎನ್ನುವಷ್ಟರಲ್ಲಿ ನೀವು ಇಂತಹ ಅನರ್ಥವನ್ನು ತೆಗೆಬಿಟ್ಟೆ. ಏನು ಮಾಡಲು ನಾನು? ಪ್ರತಿಜ್ಞೆಯನ್ನು ಮಾಡಿ ಆಗಿದೆ. ನಿನ್ನ ಈ ಅಂಧಗತ ವ್ಯವಹಾರದಿಂದಲೇ ಪ್ರತಿ ಸತಿ ಬಿಸಿ ತುಪ್ಪವನ್ನು ಬಾಯಲ್ಲಿಟ್ಟವರ ಪರಿಸ್ಥಿತಿ ನನ್ನ ಪಾಲಿಗಾಗುತ್ತದೆ. ಏನು ಮಾಡುವುದು? ಏನೂ ತೋಚುವುದಿಲ್ಲ. ದೇವಾ, ತಿಳಿದೆನು ನಿನ್ನಯ ಕೀರ್ತನು ಮೈಗೆಯ ನಿಜತನವೋ. ನಿನ್ನ ಸಂಕಷ್ಟ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು. ಒಬ್ಬಳು ತಾಯಿಗೆ ಇಬ್ಬರು ಮಕ್ಕಳಿದ್ದಾಗ ತುಂಡಿರಿಸುವುದಕ್ಕೆ ಆಗದಿರುವಂತಹ ಒಂದೇ ಒಂದು ವಸ್ತು ಇದ್ದಾಗ ಒಂದು ಮಗು ತನಗಬೇಕು ಎಂದು ಕಿತ್ತಾಡುವುದು, ಇನ್ನೊಂದು ಮಗು ತನಗಬೇಕು ಎಂದು ಕಿತ್ತಾಡಿದಾಗ ತಾಯಿಯಾದವಳಿಗೆ ಅದನ್ನು ಕೊಡುವುದು ಕಷ್ಟ. ಭಗವಂತ ಮೂರು ಲೋಕದಲ್ಲಿ ಪಾಂಡವರ ಪರಿಪಾಲಕ ಎಂಬ ಬಿರುದನ್ನು ಹೊತ್ತವನು. ಹಾಗಿದ್ದ ಮೇಲೆ ಅದನ್ನು ಕಳೆಯುವಂಥ ಮನ ಮಾಡುವನಲ್ಲ ಈ ಸುಧನ್ವ. ಈ ಜಗತ್ತಿನಲ್ಲಿ ಕಾಯ ಎನ್ನುವುದು ಶಾಶ್ವತವಾಗಿರುವುದಿಲ್ಲ. ಕಾಯದಿಂದ ಗಳಿಸಿದ ಕೀರ್ತಿ ಮಾತ್ರ ಶಾಶ್ವತವಾಗಿರುತ್ತದೆ ಎನ್ನುವ ಸತ್ಯವನ್ನು ತಿಳಿದವನು ನಾನು. ಪಾರ್ಥನಿಗೆ ಬೇಕಾದದ್ದು ಇಹಲೋಕದ ಜಯ, ನನಗೆ ಬೇಕಾದದ್ದು ಪಾರಮಾರ್ಥಿಕವಾದ ಜಯ. ಹಾಗಾಗಿ ಪಾರ್ಥನಿಗೆ ಬೇಕಾದದ್ದು ಪಾರ್ಥನಿಗೆ ದಯಪಾಲಿಸು, ನನಗೆ ಬೇಕಾದದ್ದು ನನಗೆ ಕರುಣಿಸು ದೇವ. ಮಾಡಿ ಯುದ್ಧ. ವಿಜಯ ನಿನ್ನನ್ನ ಮೊದಲನೆಯ ಬಾಣದಿಂದಲೇ ಕತ್ತರಿಸುತ್ತೇನೆ. ನಿನ್ನ ಈ ಸಾಮಾನ್ಯ ಶರದಿಂದ ಏನನ್ನೂ ಸಾಧಿಸಲು ಆಗುವುದಿಲ್ಲ. ಹಾಗಾಗಿ ಇಂದೊಮ್ಮೆ ಗೋವರ್ಧನ ಪರ್ವತವನ್ನು ಎತ್ತಿ ಗೋವುಗಳನ್ನು ಮತ್ತು ಸಕಲ ಗೋಪಾಲಕರನ್ನು ಕಾಯ್ದಂತಹ ಪುಣ್ಯವನ್ನು ಧಾರೆ ಎರೆದಿದ್ದೇನೆ. ಪ್ರಯೋಗಿಸು. ಈ ಅಪ್ಪನ ಮಧ್ಯದಲ್ಲಿ ತುಂಡರಿಸುತ್ತಿದ್ದರೆ ಶ್ರೀಕೃಷ್ಣನ ಭಕ್ತನಲ್ಲ. ಮೊದಲನೆಯ ಬಾಣಕ್ಕೆ ಪುಣ್ಯ ಧಾರೆ ಎರೆದರೂ ವ್ಯರ್ಥವಾಯಿತು. ಹಾಗಾಗಿ ಇದು ಈ ಬಾಣಕ್ಕೆ ಕೃಷ್ಣಾವತಾರದ ಸಕಲ ಪುಣ್ಯವನ್ನು ಧಾರೆ ಎರೆದಿದ್ದೇನೆ. ಪೂರ್ಣ ಶರವನ್ನು ಎರಡನೇ ಬಾಣದಿಂದ ನಿನ್ನನ್ನು ಕೊಲ್ಲುತ್ತೇನೆ. ಈ ಅಪ್ಪನ ನಾನು ಮಧ್ಯದಲ್ಲಿ ತುಂಡರಿಸುತ್ತಿದ್ದರೆ ವಶಿಷ್ಠಾರುಂಧತೆಯರು ಕೂಡುವ ಸಂದರ್ಭದಲ್ಲಿ ವಶಿಷ್ಠರನ್ನು ಹೋಗಿ ಕೊಂದರೆ ಯಾವ ಪಾಪ ಬರ್ತದೆ? ಪ್ರತಿಜ್ಞೆ ಮಾಡುವಾಗಲೇ ಹೇಳುತ್ತೇನೆ, 3 ಬಾಣ ಅಂತ. 2 ಬಾಣ ಹೋದರೆ ಅಂತ ಏನಂತೆ? 3ನೇ ಬಾಣದಿಂದ ನಿನ್ನನ್ನು ಕೊಲ್ಲುವುದು. ಇರುವೆ ರಾಮಾವತಾರದಿಂದ ದರೆಯ ಹೊರೆದ ಪುಣ್ಯ ಪ್ರಕಟಗಳನ್ನ ವಂದಿಸಿದಾರೋ. ಎರಡು ಬಾಣಕ್ಕೆ ಪುಣ್ಯ ಎರೆದರೂ ವ್ಯರ್ಥ.
ಬಾಣಕ್ಕೆ, ಕೊನೆಯ ಬಾಣಕ್ಕೆ ರಾಮಾವತಾರದ ಸಕಲ ಪುಣ್ಯವನ್ನು ಧಾರೆ ಎರೆದಿದ್ದೇನೆ. ಅಷ್ಟೇ ಅಲ್ಲ, ಆದಿಯಲ್ಲಿ ಬ್ರಹ್ಮನನ್ನು, ಅಂತ್ಯದಲ್ಲಿ ರುದ್ರನನ್ನು ಆಹ್ವಾನಿಸಿ ಮಧ್ಯದಲ್ಲಿ ನಾನೇ ನಿಂತು ಈ ಬಾಣವನ್ನು ಪ್ರಯೋಗಿಸುವುದಕ್ಕೆ ಬೇಕಾದ ಎಲ್ಲಾ ಶಕ್ತಿಯನ್ನು ಕರುಣಿಸಿದ್ದೇನೆ. ಪ್ರಯೋಗಿಸು. ದೇವಾ, ಒಂದು ಮಾತು. ಈ ಸಾಮಾನ್ಯವಾದ ಶರಗೆ ಹ, ನೀನು ಪುಣ್ಯವನ್ನು ಧಾರೆ ಎರೆದೆ ಅಲ್ಲ? ಹ್ಮ್, ಹಾಗಿದ್ದ ಮೇಲೆ ಈ ಧಾರೆ ಎರೆದ ಪುಣ್ಯ ಹ್ಮ್. ಅಂಬನ್ನ ಪ್ರಯೋಗಿಸಿದ ಅರ್ಜುನನಿಗೋ ಅಥವಾ ಇದನ್ನು ತುಂಡರಿಸಿದ ನನಗೋ? ಸುಧನ್ವ, ಪೂರ್ಣಕ್ಕೆ ಪೂರ್ಣ ಸೇರಿಸಿದರೂ ಪೂರ್ಣವೇ, ಪೂರ್ಣದಿಂದ ಪೂರ್ಣ ತೆಗೆದರೂ ಪೂರ್ಣವೇ. ನಾನು ಬಾಣಕ್ಕೆ ಪುಣ್ಯವನ್ನು ಧಾರೆ ಎರೆದೆ, ಹ, ಆದರೆ ಅದನ್ನು ಪ್ರಯೋಗಿಸಿದಾಗ ಅದನ್ನು ಮಧ್ಯದಲ್ಲೇ ತುಂಡಿರಿಸಲ್ಪಟ್ಟಿತು. ಹಾಗಾಗಿ ಅದನ್ನು ಪ್ರಯೋಗಿಸಿದ ಅರ್ಜುನನಿಗೂ ತಲುಪಲಿಲ್ಲ. ನೀನು ತುಂಡರಿಸಿದ್ದಕ್ಕಾಗಿ ನಿನಗೂ ತಲುಪಲಿಲ್ಲ. ಬದಲಾಗಿ ಎಲ್ಲಿಂದ ಕರುಣಿಸಲ್ಪಟ್ಟಿತು ಅಲ್ಲಿಗೇ ಬಂದು ಸೇರಿತು. ತಿಳಿಯುತ್ತಲ್ಲವೇ? ಸರಿ. ದೇವಾ, ಒಂದು ಅಂಬು ಉಳಿದಿದೆ ಎನ್ನುವ ಮಾತಿಗೆ ಈ ಅಂಬನ್ನು ನಾನು ಮಧ್ಯದಲ್ಲಿ ತುಂಡರಿಸದಿದ್ದರೆ ತಂದೆ ತಾಯಿಗೆ ಮಗನಲ್ಲ, ತಂಗಿಗೆ ಅಣ್ಣನಲ್ಲ, ಹೆಂಡತಿಗೆ ಗಂಡನಲ್ಲ. ಇಷ್ಟನ್ನು ನಾನು ತಪ್ಪಿದು ಹೌದು ಅಂತಾದರೆ ಶಿವರಾತ್ರಿಯಂದು ಪುಣ್ಯಕ್ಷೇತ್ರವಾದಂತಹ ಕಾಶಿಯಲ್ಲಿ ವಿಪ್ರಶ್ರೇಷ್ಠನೋರ್ವ ಪ್ರವೇಶಿಸಿ ಗಂಗಾ ಮಾತೆಯಲ್ಲಿ ಮಿಂದು ಶುಚಿಭೂತನಾಗಿ ಗರ್ಭಗುಡಿಯನ್ನು ಹೊಕ್ಕು ಕಾಶಿ ವಿಶ್ವನಾಥನ ಮುಂದೆ ಪದ್ಮಾಸನವನ್ನು ಬಲಿದು ಆರದ ತಪ್ಪೆಯನ್ನು ಹಿಡಿದು ಬೇಡಾರ್ಚಿಸುವ ವಿಪ್ರಶ್ರೇಷ್ಠನಿಗೆ, ಅದೇ ಮಹಾಬ್ರಾಹ್ಮಣನಿಗೆ ಎಂದು ಎಡಗಾಲಿನಿಂದ ತುಳಿದರೆ ಯಾವ ಪಾಪ ಬರ್ತದೋ ಬರಲಿ ನನಗೆ. ಆತನ ಶರೀರದಿಂದ ದಿವ್ಯವಾದ ಚೇತನವನ್ನು ನಭೋಮಂಡಲವನ್ನು ಸೇರಿದೆ. ಆತನ ಶರೀರದಲ್ಲಿರುವ ತೇಜಸ್ಸು ನನ್ನನ್ನು ಬಂದು ಸೇರಿದೆ. ಆತನ ಶಿರ ನನ್ನ ಪಾದ ಮೂಲದಲ್ಲಿದೆ. ಪಾರ್ಥ, ಪರಮಾತ್ಮ, ನೀನು ಬಿಟ್ಟಂತಹ ಮೂರನೆಯ ಬಾಣ ಅವನು ಮಧ್ಯದಲ್ಲಿ ತುಂಡರಿಸಿದ. ಆದರೂ ಆ ಆದಿ ಭಾಗ ಹೋಗಿ ಅವನ ಕಂಠವನ್ನು ಛೇದಿಸಿತು. ಇಲ್ಲಿ ಇದು ನನ್ನಿಂದ ಆದದ್ದು ಎನ್ನುವುದಕ್ಕಿಂತ ಆತನಿಗೆ ನನ್ನ